ಈ ಒಂದು ಆತ್ಮಿಕ ಬೆಳವಣಿಗೆ ಎಂಬಂತ ಈ ಒಂದು ಶೀರ್ಷಿಕೆ ಮೂಲಕವಾಗಿ ನಿಮ್ಮನ್ನ ಭೇಟಿ ಮಾಡೋದ್ರಲ್ಲಿ ನಾನು ತುಂಬಾ ಸಂತೋಷವುಳ್ಳವನಾಗಿದ್ದೀನಿ. ವಿಶೇಷವಾಗಿ ನಮ್ಮನ್ನ ಆತ್ಮಿಕವಾಗಿ ಬೆಳೆದು ವೃದ್ಧಿಯಾಗಿ ಹೆಚ್ಚಬೇಕೆಂದು ಆಜ್ಞಾಪಿಸಿದ ದೇವರು. ಆ ದೇವರ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಕೂಡ ನಾನು ವಂದಿಸ್ತೇನೆ. ಈ ಒಂದು ಸಮಯದಲ್ಲಿಯೂ ನಾವು ಆತ್ಮಿಕ ಬೆಳವಣಿಗೆಗಿರ್ತಕ್ಕಂಥ ತಡೆಗಳನ್ನ ನಾವು ಧ್ಯಾನಿಸ್ತಾ ಬರ್ತಾ ಇದ್ದೀವಿ. ಕಳೆದ ವಾರದಲ್ಲಿಯೂ ಸಹ ನಾವು ಆತ್ಮಿಕ ಬೆಳವಣಿಗೆಗಿರ್ತಕ್ಕಂಥ ಒಂದು ದೊಡ್ಡ ತಡೆ ಆತ್ಮಿಕತೆಯಲ್ಲಿ ಇರ್ತಕ್ಕಂಥ ಆಲಸ್ಯತನ ನಮಗೆ ಯಾವ ರೀತಿ ಬಡತನವನ್ನ, ಕೊರತೆಯನ್ನ, ಅವಮಾನವನ್ನ, ನಾಚಿಕೆಯನ್ನ ತರ್ತದೆ, ಅದೇ ನಾವು ಶ್ರದ್ಧೆ ಉಳ್ಳವರಾಗಿದ್ರೆ ಹೇಗಿರ್ತೇವೆ ಅನ್ನುವಂತಹ ಸೂಚನೆಗಳನ್ನ ನಾವು ಕಳೆದ ವಾರದಲ್ಲಿ ನಾವು ನೋಡ್ಕೊಂಡಿದ್ದೇವೆ. ಇದು ನಮಗೆ ನಮ್ಮ ಆತ್ಮಿಕ ಬೆಳವಣಿಗೆಗೆ ಒಂದು ದೊಡ್ಡ ಲಾಭವಾಗಿದೆ ಎಂಬುದಾಗಿ ನಾನು ನಂಬ್ತೇನೆ. ಈ ದಿವಸ ಮತ್ತೊಂದು ವಿಚಾರವನ್ನ ನಾವು ಧ್ಯಾನಿಸ್ಲಿಕ್ಕಿದ್ದೇವೆ. ನಮ್ಮ ಆತ್ಮಿಕ ಬೆಳವಣಿಗೆಗೆ ಇರ್ತಕ್ಕಂಥ ತಡೆಯಲ್ಲಿ ಮತ್ತೊಂದು ತಡೆ ಆತಂಕ, ಅಥವಾ ಇಂಗ್ಲಿಷ್ನಲ್ಲಿ ಆಂಗ್ಸೈಟಿ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಎಲ್ಲ ಆ ಇಂದನೇ ಬರ್ತಾ ಇದೆ, ಇದು ಕೂಡ ಆ ಇಂದನೇ ಬರ್ತಾ ಇದೆ, ಆತಂಕ. ನಾವು ಈ ಆತಂಕವುಳ್ಳವರಾಗಿರುವುದಾದ್ರೆ ನಾವು ಬೆಳೀಲಿಕ್ಕಾಗೋದಿಲ್ಲ, ಆತ್ಮಿಕವಾಗಿ ಬೆಳೆಯುವುದಕ್ಕಾಗೋದಿಲ್ಲ. ಮತ್ತು ನಾವು ಲೌಕಿಕವಾದ ವಿಚಾರದಲ್ಲಿ ನೋಡೋದಾದ್ರೂ ಕೂಡ ಈ ಆತಂಕ ಅಥವಾ ಇನ್ನೊಂದಕ್ಕೆ ಇದಕ್ಕೆ ಇರತಕ್ಕಂಥ ಮತ್ತೊಂದು ಪದ ಚಿಂತೆ, ಅಥವಾ ಭಯ, ಭವಿಷ್ಯದ ಭಯ, ಇದೆಲ್ಲವನ್ನ ಅದನ್ನ ಹಾಗೆ ಹೇಳ್ಬೋದು. ಸೊ ಈ ಆತಂಕ ನಮ್ಮಲ್ಲಿ ಇರೋದಾದ್ರೆ ನಾವು ಹೇಗಿರ್ತೀವಿ ಅಂತ ಹೇಳಿದ್ರೆ, ಒಂದು ರೀತಿಯಾಗಿ ಬೆಳೆಯದೆ, ಒಂದು ರೀತಿಯಾಗಿ ನಾವು ಆಶೀರ್ವಾದಕರವಾಗಿರದೆ, ಬೆಳಿಲಿಕ್ಕಾಗದೆ ನಾವು ಇರ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಿರೋದ್ರಿಂದ ನಾವು ಕೆಲವು ವಾಕ್ಯಗಳನ್ನ ನಾವು ಧ್ಯಾನಿಸೋಣ. ಈ ತರ ಚಿಂತೆ ಮಾಡ್ತಾ 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 ಬೆಳೆದವ್ರು ಯಾರು ಇಲ್ಲ. ಯೇಸುಸ್ವಾಮಿ ಸಹ ಹೇಳ್ತಾರೆ, ಚಿಂತೆ ಮಾಡಿ ಒಂದು ಮೊಳ ಯಾರ ಕೈಲಿ ಬೆಳಿಲಿಕ್ಕೆ ಸಾಧ್ಯವಾಯ್ತು? ಚಿಂತೆ ಮಾಡಿ ಮಾಡಿ ಆತಂಕ ಪಟ್ಟು ಒಂದು ಕಪ್ಪು ಕೂದಲನ್ನ ಬಿಳಿ ಕೂದಲ ಕಪ್ಪು ಕೂದಲು ಮಾಡ್ಲಿಕ್ಕೆ ಆಗ್ಲಿಲ್ವಲ್ಲ, ಏನ್ ಮಾಡ್ಲಿಕ್ಕಾಯ್ತು? ಚಿಂತೆ ಮಾಡೋದ್ರಿಂದ ಏನಾಗ್ತೀವಿ ಅಂತ ಹೇಳಿದ್ರೆ ನಾವು ಶತ್ರುವಿಗೆ ಸ್ಥಳ ಕೊಟ್ಬಿಡ್ತೇವೆ. ಪೇತ್ರನ ಪತ್ರಿಕೆಯಲ್ಲಿ 1 ಪೇತ್ರ 5ನೇ ಅಧ್ಯಾಯ ಅಲ್ಲಿ 5-6 ವಚನಗಳನ್ನ ನಾವು ನೋಡ್ತೇವೆ. ಸೈತಾನನು ಸಿಂಹದೋಪಾದಿಯಲ್ಲಿ ಯಾರನ್ನ ನುಗ್ಲಿ ಅಂತ ಕಾಯ್ತಾ ಇದ್ದಾನಂತೆ. ಅಲ್ಲಿ ಇಂದಿನ ವಚನ ಹೇಳ್ತದೆ, ಯಾರು ಚಿಂತೆ ಮಾಡ್ತಾ ಇದ್ದಾರೋ ಅವರನ್ನ ಆತನು ನುಂಗುವಾತನಾಗಿದ್ದಾನೆ. ಚಿಂತೆ ಮಾಡುವುದು ಪಾಪ, ಆತಂಕ ಮಾಡುವುದು ಪಾಪ. ನಾವು ಆತಂಕದಲ್ಲಿದ್ರೆ ನಾವು ಬೆಳಿಲಿಕ್ಕಾಗೋದಿಲ್ಲ. ಅದಕ್ಕಾಗಿ ಯೇಸುಸ್ವಾಮಿ ಮತ್ತಾಯ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಸುಮಾರು 24ನೇ ವಚನದಿಂದ 34ನೇ ವಚನದವರೆಗೂ ನಾವು ಈ ಒಂದು ಚಿಂತೆ ಮಾಡುವ ಪಾಪದಿಂದ ಹೊರಬರಬೇಕು. ನಾವು ಲೌಕಿಕವಾದ ಚಿಂತೆ ಮಾಡೋದನ್ನು ಬಿಡಬೇಕು. ಏನ್ ತಿನ್ಬೇಕು, ಏನ್ ಕುಡಿಬೇಕು, ಏನ್ ಒದ್ದುಕೊಳ್ಬೇಕು ಅನ್ನೋ ಚಿಂತೆನ ಬಿಡಬೇಕೆಂಬುದಾಗಿ ಪೌಲನ್ ಇಲ್ಲಿ ಯೇಸುಸ್ವಾಮಿ ನಮಗೆ ಹೇಳುವವರಾಗಿದ್ದಾರೆ. ಆ ವಾಕ್ಯಗಳನ್ನ ಓದಿಕೊಳ್ಳೋಣ. ಈ ಕಾರಣದಿಂದ ನಮ್ಮ ಪ್ರಾಣಾಧರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ? ಚಿಂತೆ ಮಾಡಿ 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 ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದ ಆದೀತು? ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವುದಕ್ಕೆ? ಅಡವಿಯ ಹೂಗಳು ಬೆಳೆಯುವ ರೀತಿಯನ್ನು ಯೋಚಿಸಿ ನೋಡ್ರಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ. ಆದಾಗ್ಯೂ ಈ ಹೂಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನಿಗೆ ಸಹ ಅವನು ತನ್ನ ಸಕಲ ವೈಭವದಿಂದಿರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. ಎಲೈ ಅಲ್ಪ ವಿಶ್ವಾಸಿಗಳೇ, ಇವತ್ತು ಇದ್ದು ನಾಳೆ ಹೊಲೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ದೇವರು ನಿಮಗೆ ಉಡಿಸುವನಲ್ಲವೇ? ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಬೇಕು, ಏನು ಉದ್ದುಕೊಳ್ಬೇಕು ಎಂದು ಚಿಂತೆ ಮಾಡಬೇಡ್ರಿ. ಇವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದದಷ್ಟೇ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ, ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಆದ್ದರಿಂದ ನಾಳೆ ವಿಷಯವಾಗಿ ಚಿಂತೆ ಮಾಡಬೇಡ್ರಿ. ನಾಳೆ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು. ಆವತ್ತಿನ ಕಾಟ ಆವತ್ತಿಗೆ ಸಾಕು. ಹಾಗಾದ್ರೆ ಇಲ್ಲಿ ಯೇಸುಸ್ವಾಮಿ ಎಷ್ಟು ವಿಷಯ ಮಾತಾಡ್ತಿದ್ದಾರೆ ನೋಡ್ರಿ. ಚಿಂತೆ ಅನ್ನುವಂತ ಒಂದು ವಿಷಯ ತಾನು ಸತ್ಯವೇದದಲ್ಲಿ ಅನೇಕ ವಿಚಾರಗಳನ್ನ ಮಾತಾಡುವಾಗ ಆ ಪರ್ವತ ಪ್ರಸಂಗದಲ್ಲಿ, ಅತಿ ಮುಖ್ಯವಾದ ಪ್ರಸಂಗದಲ್ಲಿ ಚಿಂತೆ ಕುರಿತಾಗಿ ಮಾತಾಡ್ತಿದ್ದಾನೆ. ಸೊ ಈ ಚಿಂತೆ ನಾವು
ತಾನು ಸತ್ಯವೇದದಲ್ಲಿ ಅನೇಕ ವಿಚಾರಗಳನ್ನ ಮಾತಾಡುವಾಗ ಆ ಪರ್ವತ ಪ್ರಸಂಗದಲ್ಲಿ, ಅತಿ ಮುಖ್ಯವಾದ ಪ್ರಸಂಗದಲ್ಲಿ ಆತ ಚಿಂತೆ ಕುರಿತಾಗಿ ಮಾತಾಡ್ತಿದ್ದಾನೆ. ಸೊ ಈ ಚಿಂತೆ ನಾವು ಬೆಳೆಯದ ಹಾಗೆ ಮಾಡಿಬಿಡ್ತದೆ, ಅಥವಾ ಈ ರೀತಿಯಾದ ಒಂದು ಆತಂಕ, ಆಂಗ್ಸೈಟಿ ಎಂಬುದಾಗಿ ಏನ್ ಹೇಳ್ತಾರಲ್ಲ, ಇದು ನಮ್ಮನ್ನ ಬೆಳೆಯದಂತೆ, ಆತ್ಮಿಕ ಬೆಳೆಯದಂತೆ ಇದು ನಮ್ಮನ್ನ ತಡೆದು ಬಿಡ್ತದೆ. ಬೀಜ ದಾರಿ ಮಗ್ಗಲಲ್ಲಿ ಬೀಳ್ತು, ಕೆಲವು ಬೀಜ ಆ ಒಂದು ಮುಳ್ಳಿನ ಪೊದೆ ಒಳಗಡೆ ಬೀಳ್ತು. ಮುಳ್ಳಿನ ಪೊದೆಯಲ್ಲಿ ಬಿದ್ದಂತ ಬೀಜ ಅಲ್ಲಿ ಮಣ್ಣು ಚೆನ್ನಾಗಿದ್ದರಿಂದ ಬೆಳೀತು. ಆದ್ರೆ ಮುಳ್ಳು ಅದನ್ನ ಅಡಗಿಸಿ ಬಿಡ್ತು. ಲೌಕಿಕವಾದಂತಹ ಆ ಒಂದು ಆಸೆ, ಚಿಂತೆ, ಆ ಮುಳ್ಳು ಬೆಳೆಯದ ಹಾಗೆ ಹಾಗೆ ಅದುಮಿ ಬಿಡ್ತು, ಬೆಳೆಯದಂತೆ ತಡೆದು ಬಿಡ್ತು ಎಂಬುದಾಗಿ ನಾವು ನೋಡ್ತೀವಿ ಪ್ರಿಯರೇ. ಈ ದಿವಸ ಲೌಕಿಕವಾದ ಚಿಂತೆ, ಕ್ರೈಸ್ತರಲ್ಲಿ ಲೌಕಿಕವಾದ ಚಿಂತೆ, ಲೌಕಿಕವಾದ ವಸ್ತುಗಳ ಕುರಿತಾದ ಚಿಂತೆ, ಲೌಕಿಕವಾದ ಆಡಂಬರದ ಕುರಿತಾದ ಚಿಂತೆ, ಇದು ನಾವು ಆತ್ಮಿಕವಾಗಿ ಬೆಳೆಯದ ಹಾಗೆ ತಡೆದು ಬಿಡ್ತದೆ. ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬ, ಇದು ಲೋಕದಿಂದ ಹುಟ್ಟಿರುವುದರಿಂದ ಈ ವಿಚಾರಗಳು ನಾವು ಆತ್ಮಿಕವಾಗಿ ಬೆಳೆಯದ ಹಾಗೆ ತಡೆದು ಬಿಡ್ತದೆ. ನಾವು ಆತ್ಮಿಕವಾಗಿ ಅಭಿವೃದ್ಧಿ ಹೊಂದದ ಹಾಗೆ ಇದು ತಡೆದು ಬಿಡ್ತದೆ. ನಾವು ನೋಡ್ತೀವಿ ಸತ್ಯವೇದದಲ್ಲಿ ಅನೇಕ ಉದಾಹರಣೆಗಳು ನಮಗೆ ಉಂಟು. ಅದರಲ್ಲಿ ನಾವು ನೋಡೋದಾದ್ರೆ ಯಾಕೋಬ ಮತ್ತು ಏಸಾವನ ಕತೆ. ಏಸಾವನಿಗೆ ಏನ್ ಬೇಕು? ಊಟ ಬೇಕು. ಯಾಕೋಬನಿಗೆ ಏನ್ ಬೇಕು? ಚೊಚ್ಚಲತನ ಬೇಕು. ಚೊಚ್ಚಲತನದ ಕುರಿತಾದಂತಹ ಆ ಒಂದು ಗ್ರಹಿಕೆ ಯಾಕೋಬನಿಗೆ ಗೊತ್ತಿತ್ತು, ಏಸಾವನಿಗೆ ಗೊತ್ತಿಲ್ಲ. ಕಾರಣ ಆತನ ಚಿಂತೆ ಹೊಟ್ಟೆ ತುಂಬಿಸ್ಕೊಂಡ್ರೆ ಸಾಕು, ಊಟ ಬೇಕಾವತ್ತಿಗೆ. ಅದರಿಂದ ನೋಡ್ರಿ, ದೊಡ್ಡ ಆಶೀರ್ವಾದ, ವರ್ಷಾನುಗಟ್ಲೆ ಹೊಂದಿಕೊಳ್ಬೇಕಾದ ಆಶೀರ್ವಾದವನ್ನ, ಅನೇಕ ವರ್ಷಗಳವರೆಗೂ ಅನುಭವಿಸಬೇಕಾದಂತಹ ಆಶೀರ್ವಾದವನ್ನ ಏಸಾವ ಕಳ್ಕೊಂಡ, ಯಾಕೋಬ ಹೊಂದ್ಕೊಂಡ. ಕಾರಣ ಇಷ್ಟೇ, ಆತನಿಗಿದ್ದ ಚಿಂತೆ ಬೇರೆ, ಲೌಕಿಕವಾದ ಚಿಂತೆ. ಈತನಿಗೋ ಆತ್ಮಿಕವಾದ ಚಿಂತೆ. ನಾವು ಆತ್ಮಿಕವಾಗಿ ಚಿಂತೆ ಉಳ್ಳವರಾದ್ರೆ ಶಾರೀರಿಕವಾದ ಆಶೀರ್ವಾದಗಳನ್ನ ನಾವು ಹೊಂದ್ಕೊಳ್ತೀವಿ. ಆತ್ಮಿಕವಾಗಿ ಚಿಂತಿಸ್ಲಿಕ್ಕೆ ಕರ್ತನೆ ಹೇಳ್ತಿದ್ದಾನೆ. ಮತ್ತೆ ಬರೆದ ಸುವಾರ್ತೆ ನಾವು ನೋಡಿದ ಹಾಗೆ, ಏನ್ ತಿನ್ಬೇಕು, ಏನ್ ಕುಡಿಬೇಕು, ಏನ್ ಓದ್ಕೋಬೇಕು, ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ್ರಿ, ಪರಲೋಕದ ಕುರಿತಾಗಿ ತವಕ ಪಡ್ರಿ, ಚಿಂತೆ ಮಾಡ್ರಿ. ಪರಲೋಕದ ಕುರಿತಾದ ತವಕ, ಆತನ ರಾಜ್ಯದ ಕುರಿತಾದ ತವಕ, ಆತನ ನೀತಿಯ ಕುರಿತಾದ ತವಕ. ಈ ತವಕ, ಈ ಚಿಂತೆ ನಮ್ಮಲ್ಲಿ ಏನ್ ತರ್ತಾರೆ? ಇಲ್ಲಿ ನೋಡಿ, ಇದಕ್ಕೂ ಚಿಂತೆ ಹೇಳಲಿಲ್ಲ ದೇವರು, ತವಕ ಅನ್ಬಿಟ್ರು. ಅಲ್ಲಿ ಚಿಂತೆ ಅನ್ನೋ ಪದ ಉಪಯೋಗಿಸಿದ್ರು, ಇಲ್ಲಿ ತವಕ ಎಂಬುದಾಗಿ ಹೇಳಿದ್ರು. ಹುಡುಕ್ರಿ, ಬಯಸ್ರಿ ಎಂಬುದಾಗಿ ಹೇಳ್ಬಿಟ್ರು. ಇಲ್ಲಿ ಕೂಡ ಚಿಂತೆ ಇಲ್ಲ. ಚಿಂತೆ ಎಂಬುದು ಪಾಪ. ಈ ಚಿಂತೆ ನಾವು ಬೆಳೆಯದ ಹಾಗೆ ನಮ್ಮನ್ನ ತಡೆದು ಬಿಡ್ತದೆ, ನಮ್ಮನ್ನ ಅಡಗಿಸಿ ಬಿಡ್ತದೆ. ಹಾಗಿರೋದ್ರಿಂದ ಪ್ರಿಯರೇ, ನಾವು ಪರಲೋಕ ರಾಜ್ಯವನ್ನು ತವಕಿಸುವವರಾಗೋಣ. ಪರಲೋಕ ರಾಜ್ಯದಲ್ಲಿರ್ತಕ್ಕಂಥ ಆತನನ್ನ ನಾವು ತವಕಿಸುವವರಾಗೋಣ, ಆತನ ನೀತಿಗಾಗಿ ತವಕಿಸುವವರಾಗೋಣ. ಆಗ ಅಲ್ಲಿ ವಾಕ್ಯ ಹೇಳ್ತದೆ, ಆತನ ತವಕಿಸುವಾಗ ನಮಗ್ ಬೇಕಾದದೆಲ್ಲವನ್ನ ಆತನು ಒದಗಿಸುವ ಆತನು, ಅದರೊಂದಿಗೆ ಕೊಡುವ ಆತನು. ನಾವು ನೋಡಿದ್ವಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಇವುಗಳ ಕೂಡ, ಯಾವುದರ ಕೂಡ? ದೇವರ ರಾಜ್ಯ ಮತ್ತು ದೇವರ ನೀತಿ, ಇವುಗಳೊಂದಿಗೆ ಮಿಕ್ಕ ಎಲ್ಲವೂ ಕೊಡಲ್ಪಡ್ತದೆ. ಇಂಗ್ಲಿಷ್ ಚೆನ್ನಾಗೇ ಇದೆ, ಇಟ್ ಶಾಲ್ ಬಿ ಆ್ಯಡೆಡ್ ಅಂಟು ಯು. ಅದು ಆ್ಯಡ್ ಮಾಡಲ್ಪಡಿ, ಸೇರಿಸಿ ಕೊಡಲ್ಪಡ್ತದೆ ಎಂಬುದಾಗಿ. ಹಾಗಿದ್ರೆ ನಾವು ಚಿಂತಿಸ್ತಾ ಇದ್ದೀವೋ? ಯಾವುದರ ಕುರಿತಾಗಿ ಚಿಂತಿಸ್ತಾ ಇದ್ದೀವಿ? ಲೌಕಿಕವಾದ ವಿಚಾರಗಳ ಕುರಿತಾಗಿ ಚಿಂತಿಸ್ತಾ ಇದ್ದೀವೋ? ಒಂದು ದಿನ ನಾವು ಕೂಡ ಗೆಹಜಿಯಂತೆ ನಾವು ನಾಶವಾಗಬೇಕಾಗ್ತದೆ. ಗೆಹಜಿಗೆ ತನ್ನ ಆ ನಾಮಾನನು ತಂದಂತಹ ಆ ಒಂದು ಚಿನ್ನ, ಆತನ ತಂದಂತಹ ನಾಣ್ಯಗಳ ಮೇಲೆ ಮನಸ್ಸು, ಅದರ ಕುರಿತಾದ ಚಿಂತೆ. ಆಕಾರನಿಗೆ ಆತನ ಆ ಗೆದ್ದಂತ ವಸ್ತ್ರಗಳ ಮೇಲೆ ಚಿಂತೆ, ಕಡೆಗ ಅದರ ಮೇಲಿದ್ದಂತ ಚಿಂತೆ ಅವರನ್ನು ನಾಶ ಮಾಡಿಬಿಡ್ತು. ಇವತ್ತು ಅದರ ಕುರಿತಾಗಿ ಚಿಂತೆ ಉಳ್ಳವರಾಗಿದ್ದೀರೋ? ನಿಮಗಿರುವಂತ ಭೂಮಿಯ ಕುರಿತಾಗಿ ಚಿಂತೆ ಉಳ್ಳವರಾಗಿ, ನಿಮಗಿರ್ತಕ್ಕಂಥ ಆಸ್ತಿಯ ಕುರಿತಾಗಿ ಚಿಂತೆ ಉಳ್ಳವರಾಗಿದ್ದೀರೋ? ನಿಮಗಿರ್ತಕ್ಕಂಥ ಅಂತಸ್ತಿನ, ಹೆಸರಿನ, ಪದವಿಯ, ಕುಟುಂಬದ ವಿಷಯದಲ್ಲಿ ಚಿಂತೆ ಉಳ್ಳವರಾಗಿದ್ದೀರೋ? ಎಲ್ಲ ಒಂದು ದಿವಸ ಕಳೆದು ಹೋಗ್ತದೆ. ಭೂಮಿ ಆಕಾಶ ಎಲ್ಲವೂ ಕೂಡ ಅಳಿದು ಹೋಗ್ತದೆ. ಆದರೆ ಆತನ ವಾಕ್ಯಗಳು ಮಾತ್ರ ಶಾಶ್ವತವಾಗಿರುವಂಥದ್ದಾಗಿದೆ. ಇದನ್ನೇ ಯೇಸು ಸ್ವಾಮಿ ಮರಿಯಳಿಗೂ ಮಾರ್ತಳಿಗೂ ಹೇಳಿದ್ದು. ಮಾರ್ತಳಿಗೆ ಹೇಳಿದ್ರು, ಮಾರ್ತಳೇ ಮಾರ್ತಳೆ, ನೀನು ಅನೇಕ ವಿಷಯದಲ್ಲಿ ಗಡಿಬಿಡಿಯಲ್ಲಿ ಸಿಕ್ಕೊಂಡು, ಅನೇಕ ವಿಚಾರದ ಚಿಂತೆ ನಿನ್ನನ್ನು ಬಾಧಿಸ್ತಾ ಇದೆ. ಒಂದು ಮಾತ್ರ ಮುಖ್ಯವಾದದ್ದು, ಅದನ್ನ ಈ ಮರಿಯಳ ಆಯ್ಕೆ ಮಾಡ್ಕೊಂಡಿದ್ದಾಳೆ. ಅದು ಉತ್ತಮವಾದ ಭಾಗ. ಆಕೆಯಿಂದ ಯಾರೂ ಅದನ್ನ ತೆಗೆದು ಹಾಕುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ಪ್ರೇರೆ, ನಾವು ಯಾವುದರ ಕುರಿತಾಗಿ ಚಿಂತಿಸ್ತಾ ಇದ್ದೇವೆ?
ಕರ್ತನ ಕುರಿತಾಗಿಯೋ ಅಥವಾ ಈ ಲೌಕಿಕವಾದ ವಿಚಾರಗಳ ಕುರಿತಾಗಿಯೋ ಕರ್ತನ ಕುರಿತಾಗಿ ಚಿಂತಿಸುವವರಾದ್ರೆ ಖಂಡಿತ ನಾವು ಆಶೀರ್ವದಿಸಲ್ಪಡುವುದು ನಿಶ್ಚಯ. ಖಂಡಿತ ಆತನ ಬಳಿಯಲ್ಲಿ ನಮಗೆ ಬಹುಮಾನವಾದೆ. ಖಂಡಿತವಾಗಿ ನಾವು ಆತ್ಮಿಕವಾಗಿ ಬೆಳಿಲಿಕ್ಕೆ ಸಾಧ್ಯ. ಮರಿಯಳು ಆತ್ಮಿಕವಾಗಿ ಆಕೆ ಬೆಳೆದಳು. ಯೇಸು ಸ್ವಾಮಿನ ಆಕೆ ಅರಿತಿದ್ಲು. ಯೇಸು ಸ್ವಾಮಿಗೆ ಆಕೆ ಕಡೆಯವರೆಗೂ ಯೇಸು ಸ್ವಾಮಿನ ಬಿಡ್ಲಿಲ್ಲ. ಯೇಸುವನ್ನು ಆಕೆ ಪ್ರೀತಿಸುವವಳಾಗಿದ್ಲು. ಇದನ್ನೇ ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 23ನೇ ವಚನದಿಂದ 34ನೇ ವಚನದವರೆಗೂ ಇದನ್ನೇ ಮತ್ತೆ ತಿರುಗಿ ಪೌಲನ ಇದರಲ್ಲಿ ಬರೆಯಲ್ಪಟ್ಟಿದೆ. ಈ ರೀತಿ ಚಿಂತೆ ಮಾಡುವವರನ್ನ ಇಲ್ಲಿ ಯೇಸುಸ್ವಾಮಿ ಯಾವ ರೀತಿ ಕರೀತಾರೆ ಅಂದ್ರೆ ಅಲ್ಪ ವಿಶ್ವಾಸಿಗಳೆಂಬುದಾಗಿ ಕರೆದಿದ್ದಾರೆ. ಅಲ್ಪ ವಿಶ್ವಾಸಿಗಳೇ, ಅದನ್ನು ನಿಮಗಾಗಿ ನಾವು ಓದ್ತೇನೆ. ಕಾಗೆಗಳನ್ನ ಲಕ್ಷ್ಯವಿಟ್ಟು ಯೋಚಿಸಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅವುಗಳಿಗೆ ಉಗ್ರಾಣವೂ ಇಲ್ಲ, ಕಣಜವೂ ಇಲ್ಲ, ಆದಾಗಿ ದೇವರು ಅವುಗಳನ್ನು ಸಾಕಿಸಲುತ್ತಾನೆ. ಹಕ್ಕಿಗಳಿಗಿಂತ ನೀವು ಎಷ್ಟೋ ಹೆಚ್ಚಿನವರಲ್ಲವೇ? ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದಾದಿತ್ತು? ಆದ್ದರಿಂದ ಕೇವಲ ಅಲ್ಪವಾದದ್ದನ್ನಾದರೂ ಮಾಡುವುದಕ್ಕೆ ನೀವು ಅಶಕ್ತರಾಗಿರಲಾಗಿ ಮಿಕ್ಕಾದುದರ ವಿಷಯದಲ್ಲಿ ಚಿಂತೆ ಮಾಡುವುದಕ್ಕೆ ಹೂಗಳು ಬೆಳೆಯುವ ರೀತಿಯನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ, ಆದರೂ ಈ ಹೂಗಳಿಗೆ ಒಂದಕ್ಕಿರುವಷ್ಟು ಅಲಂಕಾರ ಅರಸನಾದ ಸೊಲೊಮೋನನಿಗೆ ಸಹ ಅವನು ತನ್ನ ಸಕಲ ವೈಭವದಿಂದ ಇರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. ಎಲೆ ಅಲ್ಪ ವಿಶ್ವಾಸಿಗಳೇ, ಇವತ್ತು ಇದು ನಾಳೆ ಒಲೆ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರಿಗೆ ಉಡಿಸಿದೊಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸುವನಲ್ಲವೇ? ಏನ್ ಊಟ ಮಾಡ್ಬೇಕು, ಏನ್ ಕುಡಿಬೇಕು ಎಂದು ತವಕ ಪಡಬೇಡ್ರಿ ಮತ್ತು ಅನುಮಾನ ಪಡಬೇಡ್ರಿ. ಇವೆಲ್ಲವುಗಳ ಮೇಲೆ ಇಹಲೋಕದ ಜನಗಳು ತವಕ ಪಡುತ್ತಾರೆ. ಇವು ನಿಮಗೆ ಅವಶ್ಯವೆಂದು ನಿಮ್ಮ ತಂದೆಗೆ ತಿಳಿದಿದೆ. ನೀವಾದರೂ ದೇವರ ರಾಜ್ಯಕ್ಕಾಗಿ ತವಕ ಪಡ್ರಿ, ಇದರ ಕೂಡ ಅವು ನಿಮಗೆ ದೊರಕುವವು. ಚಿಕ್ಕ ಎಂಡೆ ಎದರ ಬೇಡ, ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆಯು ಸಂತೋಷವುಳ್ಳವನಾಗಿದ್ದಾನೆ. ಪ್ರೇರಣೆ ವಾಕ್ಯಗಳನ್ನ ನೋಡೋದಾದ್ರೆ ಕರ್ತನು ನಮಗೆ ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾನೆ. ಚಿಂತೆ ಮಾಡಬೇಡ ಮಗಳೇ, ಚಿಂತೆ ಮಾಡಬೇಡ ಮಗನೇ, ತವಕಪ್ಪ, ನೀನು ಪರಲೋಕದ ಕುರಿತಾಗಿ ತವಕಪಡು. ನೀನು ಚಿಂತೆ ಮಾಡೋದಾದ್ರೆ ಆತನಿಗೆ ಅಲ್ಪ ವಿಶ್ವಾಸಿಯಂತೆ ಕಾಣಿಸಲ್ಪಡ್ತಿದ್ದಿ. ನಿನ್ನಲ್ಲಿ ವಿಶ್ವಾಸವಿದೆ, ಆದ್ರೆ ಅದು ಅಲ್ಪವಾಗಿದೆ. ನೀನು ಕರ್ತನ ಕುರಿತಾಗಿ ತವಕಪಡು, ಆತನ ರಾಜ್ಯದ ಕುರಿತಾಗಿ ತವಕಪಡು. ನಿನಗೆ ಆತನು ತನ್ನ ರಾಜ್ಯವನ್ನು ಕೊಡುವುದಕ್ಕಾಗಿ ಸಂತೋಷವುಳ್ಳವನಾಗಿದ್ದಾನೆ. ಆ ರಾಜ್ಯವನ್ನೇ ನಿನಗೆ ದಯಪಾಲಿಸುವುದಕ್ಕಾಗಿ ತಂದೆ ತವಕವುಳ್ಳವನಾಗಿದ್ದಾನೆ, ಆಸೆ ಉಳ್ಳವನಾಗಿದ್ದಾನೆ. ಅದಕ್ಕಾಗಿ ನಾವು ತವಕ ಪಡಬೇಕು. ನಾಶವಾಗುವ, ಗತಿಸಿ ಹೋಗುವ, ಸುಟ್ಟು ಹೋಗುವ ಈ ಭೂಮಿಯ ಮೇಲೆ ನಿನಗೆ ತವಕ ಬೇಡ. ಪರಲೋಕ ರಾಜ್ಯದ ಕುರಿತಾಗಿ ತವಕ ಪಡು. ಈ ಲೋಕಕ್ಕೆ ಅಂಟಿಕೊಳ್ಬೇಡ, ಈ ಲೋಕವನ್ನೇ ನೋಡುತ್ತಲಿರಬೇಡ, ಪರಲೋಕವನ್ನ ನೋಡು, ದೃಷ್ಟಿಸು ಎಂಬುದಾಗಿ ಕರ್ತನಲ್ಲಿ ನಮಗೆ ಹೇಳುವುದನ್ನು ನಾವು ಕಾಣ್ತೇವೆ. ಅನೇಕ ಸಹೋದರಿಯರಿಗೆ ದಿವಸ ಚಿಂತೆ ಅವರಿಗೆ ಒಂದು ರೀತಿಯಾಗಿ ಆತಂಕ. ಅವ್ರು ಯಾವಾಗ್ಲೂ ಪ್ರಾರ್ಥಿಸ್ತಾರೆ, ತುಂಬಾ ಚಿಂತೆಯಿಂದ ಪ್ರಾರ್ಥಿಸ್ತಾರೆ. ಏನಂತ ಪ್ರಾರ್ಥಿಸ್ತಾರೆ? ಅಯ್ಯೋ, ನನಗೆ ನನ್ನ ಮಕ್ಕಳಿಗೆ ಮದುವೆ ಆಗ್ಲಿಲ್ಲ ಅಂತ ಹೇಳಿ ಚಿಂತೆ. ಕೆಲವ್ರಿಗೆ ಮಕ್ಕಳಾಗ್ಲಿಲ್ಲ ಅನ್ನೋ ಚಿಂತೆ. ಇನ್ನು ಕೆಲವರಿಗೆ ಮಕ್ಕಳಾದ್ಮೇಲೆ ಅವ್ರಿಗೆ ಓದಿಸ್ಬೇಕನ್ನೋ ಚಿಂತೆ. ಇನ್ನು ಕೆಲವರಿಗೆ ಓದಿಸಿದ ನಂತರ ಅವ್ರಿಗೆ ಒಳ್ಳೆ ಮದುವೆ ಮಾಡಿಸ್ಬೇಕನ್ನೋ ಚಿಂತೆ. ಇನ್ನು ಕೆಲವರಿಗೆ ಮದುವೆ ಮಾಡಿಸಿದ್ಮೇಲೆ ಅವ್ರಿಗೆ ಮಕ್ಕಳಾಗ್ಲಿಲ್ಲ ಅನ್ನೋ ಚಿಂತೆ, ಮನೆ ಕಟ್ಟಲಿಲ್ಲ ಅನ್ನೋ ಚಿಂತೆ, ಸಾಲ ತೀರಿಸ್ಲಿಲ್ಲ ಅನ್ನೋಂಥ ಏನೇನೋ ಚಿಂತೆಗಳು ದಿವಸ ಅನೇಕರನ್ನ ಬಾಧಿಸ್ತಾ ಇದೆ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ರಿಂದ 7 ವಚನಗಳನ್ನ ನಾವು ತೆಗೆದುಕೊಳ್ಳೋಣ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ರಿಂದ 7 ವಚನಗಳನ್ನ ನಾವು ಓದೋಣ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದುದನ್ನು ತಿಳಿಪಡಿಸಿರಿ. ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಹಾಗೆ ಇಲ್ಲಿ ಪೌಲನು ಕೂಡ ಹೇಳೋದು ನೋಡ್ರಿ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡ್ಬೇಡ್ರಿ, ಎಲ್ಲಾ ವಿಷಯದಲ್ಲಿ ಕರ್ತನಿಗೆ ಕೃತಜ್ಞತಾಸ್ತುತಿ ಸಲ್ಲಿಸ್ರಿ. ಏನಾಗುತ್ತೋ ಅದ್ರ ಬಗ್ಗೆ ಚಿಂತಿಸ್ಬೇಡ್ರಿ. ಕರ್ತನು ನಿಮ್ಮ ಸಂಗಡ ಇದ್ದಾನೆ. ನಿಮ್ಮ ಜೀವಿತದಲ್ಲಿ ಏನೇ ನಡೆದ್ರು ಅದನ್ನು ಒಳ್ಳೆಯದನ್ನಾಗಿ ಆತನು ಮಾಡುವ ಆತನಾಗಿದ್ದಾನೆ. ಬಿ ಆಂಕ್ಷಿಯಸ್ ಫಾರ್ ನಥಿಂಗ್. ಸೊ ಇದು ಬಿ ಆಂಕ್ಷಿಯಸ್ ಫಾರ್ ನಥಿಂಗ್, ಚಿಂತೆ ಮಾಡಬೇಡಿರಿ ಎಂಬುದು ಇದೊಂದು ಸಲಹೆ ಅಲ್ಲ, ಅಥವಾ ಇದೊಂದು ಸಜೆಷನ್ ಅಲ್ಲ. ಬದಲಾಗಿ ಇದೊಂದು ಆಜ್ಞೆ ಆಗಿದೆ. ಇಟ್ಸ್ ಅ ಕಮ್ಯಾಂಡ್. ನಾವು ಇದನ್ನು ಮಾಡಲೇಬೇಕಾಗಿದೆ. ಈ ಆಜ್ಞೆಗೆ ನಾವು ಅವಿಧೇಯರಾಗುವಾಗ, ಚಿಂತೆ ಮಾಡುವವರಾಗಿ ಕಾಣಿಸಲ್ಪಟ್ರೆ ನಾವು ಆತನ ಆಜ್ಞೆಯನ್ನು ಉಲ್ಲಂಘಿಸುವವರಾಗಿ ನಾವು ಕಾಣಿಸಲ್ಪಡ್ತೇವೆ. ಇಲ್ಲ ನೋಡ್ತೀವಿ, ನಾವು ಕ್ರೈಸ್ತರಾಗಿರುವಂತ, ನಾವು ದೇವಜನರಾಗಿರೋ ನಾವು ನಮ್ಮಲ್ಲಿರ್ತಕ್ಕಂಥ ಆತಂಕವನ್ನೋ ಚಿಂತೆಯನ್ನೋ ತೋರಿಸುವ ಕೆಲಸ ನಮ್ಮದಲ್ಲ. ನಮ್ಮ ಕೆಲಸ, ನಮ್ಮ ಬಿಸ್ನೆಸ್ ಇದಲ್ಲವೇ ಅಲ್ಲ. ನಾವು ಯಾವಾಗಲೂ ನಂಬುವವರು,
ಆ ಅದಕ್ಕಾಗಿ ನಮಗೆ ವಿಶ್ವಾಸಿಗಳೆಂಬುದಾಗಿ ಹೆಸರು ಕೊಡಲ್ಪಟ್ಟಿದೆ. ನಾವು ನಂಬಿಕೆಯಿಂದ ಪ್ರಾರ್ಥಿಸುವುದಕ್ಕಾಗಿ ಕರೆಯಲ್ಪಟ್ಟಿರುವವರು. ನಾವು ಯಾವಾಗ ನಂಬಿಕೆಯಿಂದ ಪ್ರಾರ್ಥಿಸುವವರಾಗಿರ್ತೀವೋ ನಾವು ಆವಾಗ ಸಮಾಧಾನವನ್ನ, ಸಂತೋಷವನ್ನ ನಾವು ಹೊಂದಿಕೊಳ್ಳೋರಾಗಿದ್ದೀವಿ. ನಾವು ಆತ್ಮಿಕವಾಗಿ ಬೆಳೆಯೋರಾಗಿ ನಾವು ಕಾಣಲ್ಪಡ್ತೀವಿ. ನಾವು ಕ್ರಿಸ್ತನನ್ನು ಅರಿತುಕೊಳ್ಳುವುದಕ್ಕೆ ನಾವು ಪ್ರಾರಂಭಿಸ್ತೀವಿ. ಇದು ಸಹ ಅನೇಕರು ಈ ಚಿಂತೆ ಉಳ್ಳವರಾಗಿ ಕಾಣಿಸಲ್ಪಡ್ತಾರೆ. ಈ ಚಿಂತೆಯಿಂದ ಏನಾಗುತ್ತೆ, ಅನೇಕ ರೀತಿಯಾದ ಸಮಸ್ಯೆಗಳು ಅವ್ರಿಗೆ ಒಳಗಾಗ್ತದೆ. ಒಬ್ಬ ಸಿಸ್ಟರ್ ಈ ರೀತಿಯಲ್ಲಿ ಹೇಳಿದ್ರು, ಅವ್ರು ಯಾವಾಗಲೂ ಅವ್ರ ಮಗಳ ಕುರಿತಾಗಿ ಅವರು ಚಿಂತಿಸ್ತಾ ಇದ್ದಾರೆ. ಅವ್ರ ಒಬ್ಬ ಪಾಸ್ಟರ್ ಹತ್ರ ಬಂದು ಈ ರೀತಿಯಲ್ಲಿ ಕೇಳಿದ್ರು, ಪಾಸ್ಟರ್ ನನ್ನ ಮಗಳಿಗೆ ಮದುವೆ ಆಗಿಲ್ಲ ಪಾಸ್ಟರ್, ಆಕೆ ಇನ್ನೂ ಮದುವೆ ಆಗದೆ ಹಾಗೇ ಇದ್ದಾಳೆ ಪಾಸ್ಟರ್. ಅದಕ್ಕೆ ಆ ಪಾಸ್ಟರ್ ಹೇಳಿದ್ರಂತೆ, ಹೌದಮ್ಮ, ನಿನ್ನ ಮಗಳು ಮದುವೆ ಆಗದೆ ಇದ್ದಾಳ? ಹಾಗಿದ್ರೆ ನಿನ್ನ ಮಗಳನ್ನ ಮದುವೆ ಆಗುವಂತ ಹುಡುಗನು ಕೂಡ ಇನ್ನೂ ಮದುವೆ ಆಗದೇನೆ ಇದ್ದಾನೆ, ಚಿಂತೆ ಮಾಡಬೇಡ. ನಿನ್ ಮಗಳು ಮದುವೆ ಆಗಿಲ್ಲ, ಹೌದು, ಹಾಗೆ ನಿನ್ನ ಮಗಳನ್ನ ಮದುವೆ ಆಗುವಂತ ಹುಡುಗನು ಕೂಡ ಇನ್ನೂ ಮದುವೆ ಆಗಿಲ್ಲ, ಚಿಂತಿಸ್ಬೇಡ, ಕಾಯಿ ಪ್ರಾರ್ಥಿಸು ಎಂಬುದಾಗಿ ಆ ಪಾಸ್ಟರ್ ಹೇಳಿದ್ರಂತೆ. ಹಾಗಿದ್ರೆ ನಾವು ಚಿಂತಿಸದೆ ನಾವು ಈ ಲೋಕದಲ್ಲಿ ನಾವು ಜೀವಿಸಬೇಕಾಗಿದೆ. ನಾವು ಚಿಂತಿಸದೆ ಈ ಲೋಕದಲ್ಲಿ ಇರೋದಾದ್ರೆ ನೋಡ್ರಿ, ಬೈಬಲ್ ಅಲ್ಲಿ ಸ್ವಾಮಿ 2 ಉದಾಹರಣೆಗಳನ್ನ ಕೊಡ್ತಾರೆ. ಕಾಗೆಗಳನ್ನು ಮತ್ತು ಆ ಒಂದು ಹೂಗಳನ್ನು ಕೂಡ ಉದಾಹರಣೆ ಕೊಟ್ಟು ಅವ್ರು ಹೇಳೋದನ್ನ ನಾವು ಕಾಣ್ತೀವಿ. ಕಾಗೆಗಳು ಅಥವಾ ಪಕ್ಷಿಗಳು, ಅದು ಹಾರಾಡ್ತವೆ. ಹಕ್ಕಿಗಳು, ಅದಕ್ಕೆ ಉಗ್ರಾಣ ಇಲ್ಲ, ಅವುಗಳು ಕೊಯ್ಯೋದಿಲ್ಲ, ಅದು ತೆನೆಗಳನ್ನ ತಗೊಂಬಂದು ಇಟ್ಕೊಳ್ಳೋದಿಲ್ಲ, ಕೂಡ್ಸಿಟ್ಕೊಳ್ಳೋದಿಲ್ಲ. ಆದ್ರೂ ಕೂಡ ಪರಲೋಕ ತಂದೆ ಅವುಗಳನ್ನ ಸಾಕಿ ಸಲ್ಲುತ್ತಾನೆ. ಯಾವ ಪಕ್ಷಿ ಆದ್ರೂ ಕೂಡ ಆಹಾರ ಇಲ್ಲದೆ ಸತ್ತು ಬಿದ್ದದ್ ನಾನು ನೋಡ್ಲೇ ಇಲ್ಲ. ಮತ್ತೆ ಆ ಕಾಡಲ್ಲಿ ಇರ್ತಕ್ಕಂಥ ಆ ಹೂ ಯಾವತ್ತೂ ಕೂಡ ಏನಾಗ್ಲಿಲ್ಲ, ಚಿಂತಿಸ್ಲಿಲ್ಲ. ಅದಕ್ಕೆ ಬೇಕಾದ ಸೌಂದರ್ಯವನ್ನ ಆತ ಕೊಟ್ಟಿದ್ದಾನೆ, ಅದಕ್ಕೆ ಬೇಕಾದ ಪೋಷಾಕನ್ನ ಸಾಕಿ ಸಲಹುವ ಕರ್ತನಾಗಿ ನಮ್ಮ ದೇವರು ಸಾಕಿ ಸಲಹುವ ಕರ್ತನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವುದರ ಮೂಲಕವಾಗಿ ನಾವು ಆತ್ಮಿಕವಾಗಿ ಬೆಳೆಯುತ್ತೇವೆ. ನಾವು ಇನ್ನೊಬ್ಬರಿಗೆ ಕ್ರಿಸ್ತನ ಕುರಿತಾಗಿ ನಾವು ಹೇಳಲಿಕ್ಕೆ ಇದು ಸಾಧ್ಯವಾಗ್ತದೆ. ಕ್ರಿಸ್ತನ ಮೇಲೆ ನಮ್ಮ ನಂಬಿಕೆ ಹೆಚ್ಚಾಗ್ತದೆ, ಭರವಸೆ ಹೆಚ್ಚಾಗ್ತದೆ. ಆತನ ಚಿತ್ತವನ್ನ ಮಾಡುವವರಾಗಿ ನಾವು ಮಾರ್ಪಡ್ತೀವಿ. ಆತನ ಬಯಕೆಯನ್ನು ನಾವು ಪೂರೈಕೆ ಮಾಡುವವರಾಗಿ ನಾವು ಮಾರ್ಪಡ್ತೀವಿ. ಆತನ ಹೃದಯವನ್ನು ನಾವು ತೃಪ್ತಿಪಡಿಸುವವರಾಗಿ ನಾವು ಮಾರ್ಪಡ್ತೀವಿ, ಯಾವಾಗ ನಾವು ಚಿಂತೆ ಮಾಡದೇ ಇರುವಾಗಲೇ. ಸೊ ಆಗಿರೋದ್ರಿಂದ ನಾವು ಪ್ರಾರ್ಥಿಸಬೇಕು. ನಾವು ಚಿಂತೆ ಮಾಡುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಶಾರೀರಿಕವಾಗಿ ಕೆಲವು ನ್ಯೂನತೆಗಳನ್ನ ನಾವು ಹೊಂದ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಇದು ಚಿಂತೆ ಮಾಡ್ತಾ 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 ನಮ್ಮ ಮೆದುಳಿನ ಕೆಲವು ಸಮಸ್ಯೆಗಳನ್ನ ನಾವು ಹೊಂದ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ, ಇದರಿಂದ ಚಿಂತೆ ಮಾಡ್ತಾ 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 ನಾವು ಹಾಗೆ ಏನಾಗ್ತೀವಿ ಅಂದ್ರೆ ಡಿಪ್ರೆಷನ್ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ನಾವು ಚಿಂತೆ ಮಾಡಿ ಮಾಡಿ ನಿದ್ರೆ ಕಡಿಮೆ ಆಗುವಂತ ಸಾಧ್ಯತೆ. ಚಿಂತೆ ಮಾಡಿ ಮಾಡಿ ನಮ್ಮಲ್ಲಿರ್ತಕ್ಕಂತಹ ಕೆಲವು ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಕೆ ಇದನ್ನ ಕಳ್ಕೊಳ್ಬೇಕಾದ ಅವಶ್ಯಕತೆ ಇದೆ. ನಮ್ಮ ದೇಹದಲ್ಲಿರ್ತಕ್ಕಂಥ ಕೆಲವು ಪ್ರೋಟೀನ್ ಕಡಿಮೆ ಆಗುವಂತ ಸಾಧ್ಯತೆ ಇದೆ. ಹಾಗಿದ್ರೆ ಇದರಿಂದ ಹೊರಗಡೆ ಬರೋದು ಹೇಗೆ? ಈ ಚಿಂತೆಯನ್ನು ಗೆಲ್ಲೋದು ಹೇಗೆ? ಈ ಆತಂಕನ ಜಯಿಸೋದು ಹೇಗೆ ಅಂದ್ರೆ ಇಷ್ಟೇ, ಉತ್ತರ ಇಷ್ಟೇ. ನಾವು ಆತನ ರಾಜ್ಯಕ್ಕಾಗಿ, ಆತನ ಚಿತ್ತಕ್ಕಾಗಿ ದುಡಿಯುವವರಾದ್ರೆ ಅದೇ. ಆತನ ರಾಜ್ಯಕ್ಕಾಗಿ, ಆತನ ಚಿತ್ತಕ್ಕಾಗಿ ನಾವು ತವಕ ಪಡ್ತಾ ಇದ್ರೆ ನಾವು ಈ ಲೋಕಕ್ಕೆ ತವಕ ಪಡುವವರಲ್ಲ. ನಾವು ತವಕ ಪಡಬೇಕು ಆತನ ರಾಜ್ಯಕ್ಕಾಗಿ ಅಷ್ಟೇ. ನಮ್ಮ ಕುಟುಂಬದ ವಿಷಯದಲ್ಲಿ ಅಲ್ಲ, ನಮ್ಮ ಭವಿಷ್ಯದ ವಿಷಯದಲ್ಲೂ ಅಲ್ಲ, ನಮಗಿರುವ ಯಾವ ವಿಷಯದಲ್ಲೂ ಅಲ್ಲ. ನಾವು ಆತನಿಗಾಗಿ ನಾವು ತವಕ ಪಡುವವರಾಗಿ ನಾವು ಕಾಣಿಸಲ್ಪಡಬೇಕೆಂದು ಕರ್ತನು ಬಯಸುವವನಾಗಿದ್ದಾನೆ. ನಾಳೆ ಕುರಿತಾಗಿಯೂ ಚಿಂತಿಸುವವರಲ್ಲ. ನಾಳೆ ತನ್ನದನ್ನ ನಾಳೆ ಚಿಂತಿಸಿಕೊಳ್ತದೆ. ನಾಳೆದ್ರ ಬಗ್ಗೆ ಚಿಂತೆ ಮಾಡೋನು ದೇವರ ಮುಂದೆ ಆತ ಮೂರ್ಖನಂತೆ ಕಾಣಿಸ್ತಾನೆ. ನಾಳೆ ಚಿಂತಿಸಿಕೊಳ್ತದೆ. ಈ ದಿವಸದ ಕಾಟ, ಅವತ್ತಿನ ಕಾಟ ಅವತ್ತಿಗೆ ಸಾಕು. ಪ್ರೇರಾಗಿದ್ರೆ ನಾವು ಚಿಂತೆ ಮಾಡದೇ ಇರೋಣ. ಕೆಲವರಿಗೆ ಪ್ರಾರ್ಥಿಸುವಾಗ ನನಗೆ ಸ್ಪಷ್ಟವಾಗಿ ಗೊತ್ತಾದಂತ ಒಂದು ವಿಷಯ, ಅವ್ರಿಗೆ ಅನಾರೋಗ್ಯ ಬಂದದ ಕಾರಣವೇ ಚಿಂತೆ, ಅವ್ರಿಗೆ ಅಸ್ವಸ್ಥತೆ ಬಂದದ ಕಾರಣವೇ ಚಿಂತೆ. ಇವತ್ತು ಎಷ್ಟೋ ಮೆಡಿಸಿನ್ಸ್ ಅಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ. ಎಷ್ಟೋ ಪರ್ಸೆಂಟ್ ಅದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ನ ಮಿಕ್ಸ್ ಮಾಡಿರ್ತಾರೆ, 10 or 20%. ಯಾಕೆ? ಕಾರಣ ಎಷ್ಟೇ, ಅದನ್ನ ಆ ಟ್ಯಾಬ್ಲೆಟ್ ನ ಒಂದು ಮೆಡಿಸಿನ್ ತೆಗೆದುಕೊಳ್ತಾ ಇರುವಾಗ ಅವ್ರಿಗೆ ಸ್ವಲ್ಪ ಮತ್ತು ಬಂದಾಗ ಆಗುತ್ತೆ, ನಿದ್ರಿಸ್ತಾರೆ. ನಿದ್ರೆ ಮಾಡಿದಾಗ ಆ ಸಮಯದಲ್ಲಿ ಅವರು ಮಾಡ್ತಿದ್ದ ಚಿಂತೆಯನ್ನ ಮರಿತಾರೆ, ಅವಾಗ ರಿಲ್ಯಾಕ್ಸ್ ಆಗ್ತಾರೆ. ಸೊ ಅದಕ್ಕೆ ನೋಡ್ರಿ, ಡಾಕ್ಟರ್ಸ್ ಓದ್ ಕೂಡಲೇ ಅವ್ರು ಹೇಳ್ತಾರೆ, ಟೆನ್ಷನ್ ಮಾಡ್ಕೋಬೇಡ್ರಿ, ಆರಾಮಾಗಿರಿ, ಬಿ ಕೂಲ್, ಸಮಾಧಾನವಾಗಿರಿ, ಟೆನ್ಷನ್ ಮಾಡ್ಕೋಬೇಡ್ರಿ. ನೋಡಿ, ಈ ತರ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಅಥವಾ ನಾವು ಆಂಗ್ಸೈಟಿಯಿಂದ, ಚಿಂತೆಯಿಂದ ಇರೋದ್ರಿಂದ ಏನಾಗುತ್ತೆ, ಹಾಗೆ ನಮ್ಮ BP ಕೂಡ ಜಾಸ್ತಿ ಆಗುತ್ತೆ. ಕೆಲವರಿಗೆ BP ಲೋ ಆಗುತ್ತೆ. ಲೋ BP ಕೆಲವರಿಗೆ ಕಾರಣ ಚಿಂತೆ, ಕೆಲವರಿಗೆ IBP ಕಾರಣ ಚಿಂತೆ. ಈ ಚಿಂತೆ ಮಾಡ್ತಾ ಇರೋರಿಗೇನೆ ಡಯಾಬಿಟಿಸ್, ಚಿಂತೆ ಮಾಡ್ತಾ ಇರೋರಿಗೇನೆ ಆರ್ಥರೈಟಿಸ್. ನೋಡಿದ್ರ?
ಸೊ ನಾವು ಚಿಂತೆ ಮಾಡಬಾರ್ದು. ಇದನ್ನೇ ಕೀರ್ತನೆಗಾರ ತುಂಬಾ ಸುಂದರವಾಗಿ ಆತ ಬರೆದು ಕೊಟ್ಟಿದ್ದಾನೆ. ಕೀರ್ತನೆ 37ನೇ ಅಧ್ಯಾಯದಲ್ಲಿ ತುಂಬಾ ಸುಂದರವಾಗಿ ಆತ ಬರೆದಿದ್ದಾನೆ. ನಾವು ಅದನ್ನ ಓದೋಣ. ಕೀರ್ತನೆ 37ನೇ ಅಧ್ಯಾಯ ಅದರ 4ನೇ ವಚನ ಹೀಗೆ ಹೇಳ್ತದೆ. ಕೀರ್ತನೆ 37:5. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನು ಸಾಗಿಸುವನು. ಆತನು ನಿನ್ನ ನೀತಿಯನ್ನು ಉದಯದ ಬೆಳಕಿನಂತೆಯೂ ನಿನ್ನ ನ್ಯಾಯವನ್ನು ಮಧ್ಯಾಹ್ನದ ತೇಜಸ್ಸಿನಂತೆಯೂ ಪ್ರಕಾಶಗೊಳಿಸುವನು. ನಿನ್ನ ಭೂಯಾತ್ರೆ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನು ಸಾಗಿಸುವನು. ಚಿಂತೆ ಮಾಡಬೇಡ. ಈ ಲೋಕದಲ್ಲಿ ನಿನಗೆ ಅನೇಕ ಚಿಂತೆಗಳಿದೆ. ಈ ಭೂ ಯಾತ್ರೆಯಲ್ಲಿ ಚಿಂತೆಗಳು ಬರ್ತದೆ, ಅನೇಕ ರೀತಿಯಾದ ಚಿಂತೆ. ಇವತ್ತೊಂದು ರೀತಿಯಾದ ಚಿಂತೆ, ನಾಳೆ ಒಂದು, 10 ದಿನ ಆದ್ಮೇಲೆ ಇನ್ನೊಂದು ವರ್ಷ ಆದ್ಮೇಲೆ ಇನ್ನೊಂದು. ಕೆಲವರು ಹೇಳ್ತಾರೆ ದೇವ್ರ ಹತ್ರ, ದೇವ್ರೆ ನನಗೊಂದು ಮನೆ ಕಟ್ಟಿಸ್ಕೊಟ್ಬಿಟ್ರೆ ಸಾಕಪ್ಪ, ಅವ್ರದ್ದು ಅದೇ ಚಿಂತೆ. ಕೆಲವರಿಗೆ ಈ ಬಿಸ್ನೆಸ್ ಅಭಿವೃದ್ಧಿ ಆಗೋದ್ರೆ ಸಾಕಪ್ಪ, ನನಗೊಂದು ಒಳ್ಳೆ ಮಗನ್ ಕೊಟ್ಬಿಡಪ್ಪ ಸಾಕಪ್ಪ, ನನಗೆ ನನ್ನ ಮಗಳು ಮದುವೆ ಮಾಡಿಸ್ಬಿಡಪ್ಪ ಸಾಕು, ಅಷ್ಟೇ ಸಾಕು ಅಂತ ಹೇಳ್ತಾರೆ. ಅವ್ರ ಚಿಂತೆ ಅದಕ್ಕಾಗಿ ಚಿಂತಿಸ್ತಾನೇ ಇರ್ತಾರೆ. ಅವ್ರಿಗೆ ಕೊಟ್ಮೇಲೆ ಮತ್ತೆ ಬೇರೆ ಚಿಂತೆ ಪ್ರಾರಂಭ ಆಗುತ್ತೆ. ಅಲ್ಲಿ ವಾಕ್ಯ ಹೇಳ್ತದೆ, ನಿನ್ನ ಚಿಂತೆನೆಲ್ಲ ಆತನಿಗೆ ವಹಿಸಿಬಿಡು, ಬಿಟ್ಕೊಟ್ಬಿಡು. ವಹಿಸುವಾಗ ನಾವು ತಿರುಗಿ ಅದ್ರ ಬಗ್ಗೆ ನಾವು ಚಿಂತಿಸೋದಕ್ಕೆ ಹೋಗಲ್ಲ. ನಮ್ಮ ಕೆಲಸ ನಾವು ವಹಿಸ್ಕೊಡ್ತೀವಿ. ನಾವು ಹಣ ಕೊಡ್ಬೇಕಾದಾಗ ಅದನ್ನ ಯಾರಿಗೋ ಒಬ್ರಿಗೆ ವಹಿಸಿ ಕೊಡ್ತೀವಿ. ವಹಿಸಿದ ಮೇಲೆ ಅದ್ರ ಬಗ್ಗೆ ನಾವು ಚಿಂತಿಸೋದಕ್ಕೆ ಹೋಗಲ್ಲ, ಅದ್ರ ಬಗ್ಗೆ ನಾವು ಯೋಚನೆ ಮಾಡಕ್ ಹೋಗಲ್ಲ. ಹಾಗೆ ಇಲ್ಲಿ ದೇವ್ರು ಹೇಳ್ತಾರೆ, ಆತನಿಗೆ ನಾವು ವಹಿಸ್ಬೇಕಂತೆ. ಆಗ ವಹಿಸ್ಬೇಕಂತೆ. ಎರಡನೇದಾಗಿ ಆತನ ಮೇಲೆ ಭರವಸೆಯಿಂದ ಇರ್ಬೇಕಂತೆ. ಆಗ ಆತ ಅದನ್ನ ಸಾಗಿಸ್ತಾ ಹೋಗ್ತಾನಂತೆ. ಪ್ರೇರೆ ಆಗಿದ್ರೆ ನಮಗೆ ದೇವರು ಹೇಳುವಂತ ಒಂದು ವಿಷಯ ನೋಡ್ರಿ, ಆತನು ನಮ್ಮ ಮೇಲೆ ಎಷ್ಟು ಪ್ರೀತಿ ಉಳ್ಳವನಾಗಿದ್ದಾನೆ ನೋಡ್ರಿ, ಆತನು ಎಷ್ಟು ದಯೆ ಉಳ್ಳ ಕರ್ತನಾಗಿದ್ದಾನೆ. ಸೊ ಹಾಗಿರೋದ್ರಿಂದ ನಾವು ಚಿಂತೆ ಮಾಡದವರಾಗಿ ಕಾಣಿಸಲ್ಪಡೋಣ. ಚಿಂತೆಯಿಂದ ಚಿತೆಗೆ ಎಂಬುದಾಗಿ ಲೋಕದಲ್ಲಿ ಹೇಳ್ತಾರೆ. ಚಿಂತೆಯಿಂದ ಅನೇಕ ಅನಾರೋಗ್ಯ, ಅಸ್ವಸ್ಥತೆ. ಅದಕ್ಕೆ ನೋಡಿ, ಎಲ್ಲ ಮೆಡಿಸಿನ್ಸ್ನ ಹೆಸರು, ಕೆಲವು ಮೆಡಿಸಿನ್ಗೆ ಹೆಸರುಗಳಿದೆ. ಎಲ್ಲ ಹೆಸರಿಂದ ಸಿನ್ ಮೆಡಿಸಿನ್, ಅಜಿಥ್ರೋಮೈಸಿನ್, ಕ್ರೋಸಿನ್, ಈ ತರ ಎಷ್ಟೋ ಸಿನ್ಗಳಿದ್ದಾವೆ. ಕಾರಣ ಏನು? ಅದು ಕಾರಣವೇ ಪಾಪ. ನಾವು ಅದರ ಬದಲಾಗಿ ಚಿಂತೆ ಮಾಡುವುದರ ಬದಲಾಗಿ ನಾವೇನ್ ಮಾಡೋಣ, ನಾವು ನಾಳೆಯ ದಿವಸದ ವಿಷಯದಲ್ಲಿ ನಾವು ಘೋಷಣೆ ಮಾಡೋಣ. ನಾವು ಈ ದಿನದ ವಿಷಯದಲ್ಲಿ ನಾವು ಘೋಷಣೆ ಮಾಡೋಣ. ನನ್ನ ದೇವರು ಯಾವಾಗಲೂ ನಮಗೆ ಜಯ ಕೊಡುವ ದೇವರಾಗಿದ್ದಾರೆ. ನಮ್ಮ ದೇವರು ಈಗಾಗಲೇ ನಮ್ಮ ಜೀವನದ ಅಂತ್ಯವನ್ನು ಕೂಡ ತಿಳಿದವರಾಗಿದ್ದಾರೆ. ಅಂತ್ಯವನ್ನು ಘೋಷಿಸಿ ಬಿಟ್ಟಿದ್ದಾರೆ. ನಮಗೆ ಸೋಲಿಲ್ಲ, ನಮಗೆ ಜಯ ಇದ್ದೇ ಇದೆ ಎಂಬುದಾಗಿ ಆತ ಯಾವತ್ತೂ ಹೇಳಿ ಆಯ್ತು. ಅದಕ್ಕೋಸ್ಕರ ನಮ್ಮ ದಿನಗಳನ್ನ, ನಮ್ಮ ವಾರಗಳನ್ನ ನಾವು ಆಶೀರ್ವದಿಸೋಣ. ಕರ್ತನೆ, ನನಗೆ ಈ ದಿವಸ ಚಿಂತೆ ಇಲ್ಲದ ವಾರ ಕೊಟ್ಟಿದ್ದಿ ಸ್ತೋತ್ರ, ಚಿಂತೆ ಇಲ್ಲದ ವರ್ಷ ಕೊಟ್ಟಿದ್ದಿ ಸ್ತೋತ್ರ, ಜಯಶಾಲಿಯ ವರ್ಷ ದಿವಸ ಸ್ತೋತ್ರ. ಇದು ಬಿಡುಗಡೆಯ ವರ್ಷ, ಇದು ಪುನರ್ಜೀವಿತವನ್ನು ಕೊಡ್ತಕ್ಕಂಥ ವರ್ಷ, ಇದು ಮಹಿಮೆಯ ವರ್ಷ. ಈ ದಿವಸ ಇದು ಮಹಿಮೆಯ ದಿವಸ. ಈ ದಿವಸಕ್ಕೆ, ತಿಂಗಳುಗಳಿಗೆ, ವರ್ಷಕ್ಕೆ ಹೆಸರುಗಳನ್ನ ಇಡೋಣ. ನಾವು ಆ ಥರ ಹೆಸರುಗಳನ್ನ ಇಡುವಾಗ ನಾವು ಚಿಂತೆ ಇಲ್ಲದವರಾಗಿ ಕಾಣಿಸಲ್ಪಡ್ತೀವಿ. ನಾವು ಏನು ಬಾಯಲ್ಲಿ ಹೇಳ್ತೀವೋ ಅದೇ ನಮ್ಮ ಜೀವಿತದಲ್ಲಿ ನಡೀತದೆ. ನಾವೇನ್ ಚಿಂತಿಸ್ತೀವೋ ಅದೇ ನಮ್ಮ ಜೀವಿತದಲ್ಲಿ ನಡೆಯುವಂಥದ್ದಾಗಿದೆ. ಮನುಷ್ಯನು ತನ್ನ ತಿಳುವಳಿಕೆಯಂತೆ ತಾನು ಯೋಚಿಸುವ ಪ್ರಕಾರವಾಗಿ ಆತನಿದ್ದಾನೆ ಎಂಬುದಾಗಿ ವಾಕ್ಯ ಹೇಳ್ತದೆ. ನಾವು ಪರಲೋಕದ ಕುರಿತಾಗಿ ಚಿಂತಿಸೋಣ, ಈ ವಾಕ್ಯವನ್ನ ಕುರಿತು ಚಿಂತಿಸೋಣ. ಬೇರೆ ಹಾಗಿದ್ರೆ ಇದ್ರ ಕುರಿತಾಗಿ ನಾವು ಚಿಂತಿಸ್ತಾ ಹೋಗೋಣ, ಇದರ ಕುರಿತಾಗಿ ನಾವು ಆಲೋಚಿಸ್ತಾ ಹೋಗೋಣ, ಇದನ್ನೇ ನಾವು ಯೋಚನೆ ಮಾಡ್ತಾ ಇರೋಣ. ಬೈಬಲ್ ಅದನ್ನೇ ಹೇಳ್ತದೆ, ಏನಂತೆ, ಈ ಧರ್ಮಶಾಸ್ತ್ರವನ್ನು ಹಗಲು ಇರುಳು ಧ್ಯಾನಿಸುವವನು ಅವನು ಎಷ್ಟೋ ಧನ್ಯನು. ಹಗಲು ಇರುಳು ಧ್ಯಾನಿಸುವವನು, ಹಗಲು ಇರುಳು ಧ್ಯಾನಿಸುವವನು. ನಮಗೆ ಹೋರಾಟಗಳು ಬರ್ಬೋದು, ನಮಗೆ ಕಷ್ಟಗಳು ಬರ್ಬೋದು, ಕೊರತೆಗಳು ಬರ್ಬೋದು, ಅವಮಾನಗಳು ಬರ್ಬೋದು. ಏನೇ ಬಂದರೂ ಸಹ ನಾವು ದೃಢವಾಗಿ ನಿಲ್ಬೇಕಾಗಿದೆ. ಒಂದು ಮರ ದೊಡ್ಡ ಬಿರುಗಾಳಿ ಬಂದಾಗ ಅದು ಮುರಿದೇ ಹೋಯ್ತೇನೋ ಎಂಬುದಾಗ ನಮ್ಗೆ ಅನಿಸ್ಬೋದು. ಮುರಿದೋಯ್ತೇನೋ ಅಂತ ಹೇಳಿ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ, ಬಿದೋಯ್ತು ಅಂತ ಹೇಳಿ ಕಾಣಿಸ್ತದೆ, ಆದ್ರೆ ಅದು ವಾಪಸ್ ಬಂದು ನಿಲ್ತು. ಅದ್ರ ದೇವರಿಗೆ ಸ್ತೋತ್ರ. ಆ ಬಿರುಗಾಳಿ ಬಂದಿದ್ರಿಂದ ಆ ಮರಕ್ಕೆ ದೊಡ್ಡ ಲಾಭ. ಹೇಗೆಂದ್ರೆ ಅದರ ಬುಡ ಸಡಿಲವಾಯ್ತು. ಅದರ ಬುಡ ಸಡಿಲಾದ್ರಿಂದ ಅದು ಇನ್ನೂ ಆಳವಾಗಿ ಬೇರೂರ್ಲಿಕ್ಕೆ ಸಾಧ್ಯವಾಯಿತು. ನಮ್ಮ ಜೀವಿತದಲ್ಲಿ ಕೆಲವು ಹೋರಾಟಗಳು ಬಂದಾಗ, ಕೆಲವು ಹಿಂಸೆಗಳು, ಕೆಲವು ಸಂಗತಿಗಳು ಬಂದಾಗ ನಾವು ಅದರ ಕುರಿತಾಗಿ ಚಿಂತೆ ಮಾಡದೆ ನಾವು ಕರ್ತನ ಮೇಲೆ ಭರವಸೆ ಉಳ್ಳವರಾಗಿರೋಣ. ಕರ್ತನ ಮೇಲೆ ಭರವಸೆ ಉಳ್ಳವರಾಗಿರೋಣ. ನಮಗೆ ಹಿಂಸೆ ಒಳ್ಳೆಯದಕ್ಕೆ, ಹೋರಾಟ ಒಳ್ಳೆಯದಕ್ಕೆ.
ಅದಕ್ಕೋಸ್ಕರ ನಾವು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ಕರ್ತನು ತಾನೇ ನಮಗೆ ಸಹಾಯ ಮಾಡಲಿ.